ನಾನು ಹಿಂದೂ. ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ. ಅದನ್ನು ಬೆಳೆಸೋಣ, ಅದನ್ನು ಉಳಿಸೋಣ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿ ಸರ್ವರೋಗಹರಂ ದೇವಂ ದತ್ತಾತ್ರೇಯಂ ಅಹಂ ಭಜೆ. ನಮಸ್ಕಾರ. ಅಧ್ಯಾಯ 1. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಸರಸ್ವತೇ ನಮಃ. ವಿಘ್ನೇಶ್ವರನೇ ನಿನಗೆ ನಮಸ್ಕಾರವು. ಸರಸ್ವತೀ ದೇವಿಯೇ ಮತಿಪ್ರಕಾಶ ಮಾಡಲು ನಿನಗೆ ನನ್ನ ಹೃತ್ಪೂರ್ವಕ ಪ್ರಾರ್ಥನೆಯು. ಸೃಷ್ಟಿ, ಉತ್ಪತ್ತಿ, ಸ್ಥಿತಿಲಯಗಳಿಗೆ ಕಾರಣವಾದ ಬ್ರಹ್ಮ, ವಿಷ್ಣು, ಮಹೇಶ್ವರರಿಗೆ ಅನಂತ ಪ್ರಣಾಮಗಳು. ತ್ರಿಮೂರ್ತಿಗಳೇ ದತ್ತಾತ್ರೇಯ ಗುರುರೂಪದಿಂದ ಅವತರಿಸಿವೆ. ಆ ದತ್ತ ಗುರುವಿಗೆ ವಂದನೆಗಳು. ಗುರುಚರಿತ್ರೆಯು ಕಾಮಧೇನುವಾಗಿರುತ್ತದೆ. ಅದನ್ನು ಕೇಳುವುದರಿಂದ ಮಹಾಜ್ಞಾನವು ಆಗುವುದು. ಗುರುಗಳು ವಾಸ ಮಾಡಿದ ಗ್ರಾಮದ ಮಹಿಮೆಯು ಅಪಾರವಾಗಿರುವುದು. ಸರ್ವರೂ ಅಲ್ಲಿಗೆ ಯಾತ್ರೆಗೆ ಹೊರಡುವರು. ಅಲ್ಲಿ ನಿಂತು ಆರಾಧನೆ ಮಾಡುವವರಿಗೆ ಅವರ ಇಚ್ಛೆಗಳೆಲ್ಲವೂ ಪೂರ್ಣವಾಗುವವು. ಅವರ ಮನೋಕಾಮನೆಗಳೆಲ್ಲವೂ ಫಲಿಸುವವು. ಬ್ರಹ್ಮ, ವಿಷ್ಣು, ಮಹೇಶ್ವರರು ದತ್ತಾತ್ರೇಯ ರೂಪದಿಂದ ಭೂಮಿಯಲ್ಲಿ ಅವತರಿಸಿದರು. ಅವರೇ ಮುಂದೆ ಶ್ರೀಪಾದ ಶ್ರೀವಲ್ಲಭ ಅವತಾರವನ್ನು ಧಾರಣ ಮಾಡಿ ಕುರುವಪುರದಲ್ಲಿ, ಅಂದರೆ ಈಗಿನ ಕುರುಗಡ್ಡೆಯಲ್ಲಿ ವಾಸಿಸಿದರು. ಅವರು ಮುಂದೆ ಶ್ರೀ ನರಸಿಂಹ ಸರಸ್ವತಿ ಯತಿಗಳಾದರು. ಔದುಂಬರ, ನರಸಿಂಹವಾಡಿ, ಗಾಣಗಾಪುರಗಳು ಅವರ ವಾಸಸ್ಥಾನಗಳಾದವು. ಸಾಖರೆ ಎಂಬ ಅಡ್ಡ ಹೆಸರಿನ ಸಾಯಂ ದೇವನು ಶ್ರೀ ಗುರುಗಳ ನಿಸೀಮ ಭಕ್ತನಾಗಿದ್ದನು. ಅವನ ಮಗನು ನಾಗನಾಥನು. ಆ ನಾಗನಾಥನ ಮಗ ದೇವರಾಯನು. ದೇವರಾಯನ ಮಗನು ಗಂಗಾಧರ. ಗಂಗಾಧರನ ಮಗ ಸರಸ್ವತಿ. ಈತನೇ ಸರಸ್ವತಿ ಗಂಗಾಧರನೆಂಬ ಹೆಸರಿನಿಂದ ಪ್ರಾಕೃತ್ಯದಲ್ಲಿ ಬೇಡಿದ್ದನ್ನು ಕೊಡುವ ಕಾಮಧೇನುವಿಗೆ ಸಮಾನವಾದ ಶ್ರೀ ಗುರುಚರಿತ್ರೆಯನ್ನು ದತ್ತಪ್ರಸಾದದಿಂದ ರಚಿಸಿದನು. ಅದರ ಕನ್ನಡದ ಅನುವಾದವನ್ನು ಸಾರರೂಪದಿಂದ ಇಲ್ಲಿ ವಿವರಿಸಲು ಯತ್ನಿಸಲಾಗಿದೆ. ಗುರುಗಳ ಹೆಸರು ಶ್ರೀ ನರಸಿಂಹ ಸರಸ್ವತಿ. ಶಿಷ್ಯನ ಹೆಸರು ಕೂಡ ಸರಸ್ವತಿ. ಅದರಿಂದ ಗುರುಗಳು ಸಿದ್ಧರೂಪದಿಂದ, ಅಂದರೆ ನಾಮಧಾರಕನಿಗೆ ಸರಸ್ವತಿ ಸಂಭಾಷಣೆ ರೂಪದಲ್ಲಿ ಹೇಳಿದ ಕಥೆಯಿದೆ. ನಾಮಧಾರಕ ಗುರುಭಕ್ತನೊಮ್ಮೆ ಬಹಳ ಕಷ್ಟ ನಷ್ಟಗಳಿಗೆ ಒಳಗಾಗಿ ದಿನಾಲೂ ಶ್ರೀ ಗುರುವಿನ ಧ್ಯಾನವನ್ನು ಮಾಡುತ್ತಿದ್ದನು. ಅವನು ಮನಸ್ಸಿನಲ್ಲಿ ವ್ಯಾಕುಲನಾಗಿ ಶ್ರೀ ಗುರು ದರ್ಶನಕ್ಕಾಗಿ ಗಾಣಗಾಪುರಕ್ಕೆ ಹೊರಟನು. ಆತನು ಶ್ರೀ ಗುರುಚರಣದಲ್ಲಿಯೇ ಚಿತ್ತವನ್ನಿರಿಸಿಕೊಂಡು ಹಸಿವೆ ನೀರಡಿಕೆಗಳನ್ನು ತೊರೆದು ನಿರ್ವಾಣ ಅಂತಃಕರಣದವನಾಗಿ ಮನಸ್ಸಿನಲ್ಲಿ ಶ್ರೀ ಗುರು ಸ್ಮರಣೆಯನ್ನು ಮಾಡುತ್ತಿದ್ದನು. ಈ ಹೊತ್ತು ಶ್ರೀ ಗುರುವಿನ ದರ್ಶನವನ್ನಾದರೂ ಪಡೆಯುವೆನು, ಇಲ್ಲವೇ ಈ ಜಡ ಶರೀರವನ್ನಾದರೂ ಗುರುಪಾದದಲ್ಲಿ ಅರ್ಪಿಸುವೆನು ಎಂದು ದೃಢ ಸಂಕಲ್ಪವನ್ನು ಮಾಡಿದ್ದನು. ಆತನು ಮನಸ್ಸಿನಲ್ಲಿ, ದೇವ ಕೃಪಾಸಾಗರ, ನೀನೇ ನನಗೆ ಬಂಧು ಬಳಗ, ತಂದೆ ತಾಯಿ ಎಲ್ಲವೂ ನೀನೇ ಆಗಿರುವಿ. ತಾಯಿಯು ತನ್ನ ಮಗನನ್ನು ಎಂದಾದರೂ ತೊರೆದು ಜೀವಿಸುವಳೋ? ನೀನು ನನ್ನ ದೀನಾವಸ್ಥೆಯನ್ನು ಕಂಡು ಸುಮ್ಮನಿರುವೆಯಾ? ಅಂದ ಮೇಲೆ ಕೃಪಾಸಾಗರನೆಂದು ನಿನಗೆ ಏಕೆ ಕರೆಯಬೇಕು? ನೀನು ತ್ರಯಮೂರ್ತಿಯು, ದೇವತೆಗಳಿಗೆ ದಾತೃವು. ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರನ್ನು ಬೇಡಲಿ? ನೀನು ಜಗದ್ರಕ್ಷಕನು, ನಿನಗೆ ಸರ್ವಜ್ಞನೆಂದು ಕರೆಯುವರು. ಹೀಗಿದ್ದು ನಿನಗೆ ನನ್ನ ಮಾತು ಕೇಳಿಸುವುದಿಲ್ಲ ಏಕೆ? ನಿನ್ನ ಮನಸ್ಸಿನಲ್ಲಿ ಏನಾದರೂ ತೆಗೆದುಕೊಂಡು ಫಲ ಕೊಡಬೇಕೆಂದು ಇರುವುದೋ? ಹಾಗಾದರೆ ನಿನಗೆ ದಾತಾರ ಎಂಬ ನಾಮವು ನಿರರ್ಥಕ. ಧ್ರುವನಿಗೆ ಶಾಶ್ವತ ಸುಖವನ್ನು ಕೊಟ್ಟಿ, ಅವನು ನಿನಗೆ ಏನು ಕೊಟ್ಟನು? ಲಕ್ಷ್ಮಿಯು ನಿನ್ನ ಹತ್ತಿರದಲ್ಲಿಯೇ ಇರುವಳು. 14 ಲೋಕಗಳಿಗೆ ನೀನೇ ದಾತಾರ. ಅಂದ ಮೇಲೆ ನೀನು ನನ್ನನ್ನೇಕೆ ಬೇಡುವಿ? ನನ್ನಿಂದ ನಿನ್ನ ಸೇವೆ ತೆಗೆದುಕೊಂಡು ಕೊಡುವುದಾದರೆ ಅದು ನಿನ್ನ ದಾತೃತ್ವಕ್ಕೆ ಭೂಷಣವಲ್ಲ. ಮೇಘರಾಜನು ಕೆರೆ ಹೊಂಡಗಳಿಗೆ ನೀರು ಹನಿಸುವನು, ಆದರೆ ಅವು ಸಹ ಅವನಿಗೆ ಪ್ರತಿಯಾಗಿ ಏನನ್ನೂ ಕೊಡುವುದಿಲ್ಲ. ನೀನು ಜಗದ ತಂದೆ ತಾಯಿ. ನನ್ನ ಪರಿತಾಪದ ಅರಿವು ನಿನಗುಂಟು. ಎಲೈ ಗುರುನಾಥನೇ, ನನ್ನ ವಂಶಜರೆಲ್ಲರೂ ನಿನ್ನ ಸೇವೆ ಮಾಡುತ್ತಾ ಬಂದಿದ್ದಾರೆ.
ಆದರೆ ನಿನ್ನ ಚರಣ ಸೇವೆ ಮಾಡಬೇಕೆಂಬುದು ನನ್ನ ಮನಸ್ಸಿನಲ್ಲಿ ಸ್ಥಿರವಾಗಲೊಲ್ಲದು. ಋಷಿಕೇಶನೇ, ನನ್ನ ಮೇಲೆ ಯಾವ ಅಪರಾಧವನ್ನು ಹೊರಿಸಿ ನೀನು ನನಗೆ ದರ್ಶನವನ್ನು ಕೊಡೋದಲ್ಲೇ? ಒಂದು ವೇಳೆ ತಾಯಿಯು ಸಿಟ್ಟಿಗೆದ್ದರೆ ಮಗನು ತಂದೆ ಕಡೆ ಹೋಗುವನು, ತಂದೆಯು ಸಿಟ್ಟಿಗೆದ್ದರೆ ತಾಯಿಯ ಕಡೆ ಹೋಗುವನು. ಈಗ ತಂದೆ ತಾಯಿಗಳು ಎರಡೂ ನೀನೇ ಆಗಿರುವೆ. ನೀನು ತ್ರಯಮೂರ್ತಿಯ ಅವತಾರ, ತ್ರಿಲೋಕದ ಸ್ವಾಮಿ, ಪರಮದಯಾಳು. ನನ್ನ ಅನಂತ ಅಪರಾಧವನ್ನು ಮನ್ನಿಸಿ ನನಗೆ ದರ್ಶನವನ್ನು ಕೊಡು. ನಿನಗೆ ಇನ್ನೂವರೆಗೂ ನನ್ನ ಮೇಲೆ ದಯೆ ಬರಲೊಲ್ಲದೆ ನನ್ನ ಕರುಣಾವಚನವನ್ನು ನೀನು ಯಾಕೆ ಕೇಳದೊಲ್ಲೆ? ನೀನು ಸರ್ವವ್ಯಾಪಿ, ನನ್ನ ಮಾತು ನಿನ್ನ ಕಿವಿಯೊಳಗೆ ಬಂದು ಹೇಗೆ ಮುಟ್ಟಲಿಲ್ಲ? ನಿನ್ನನ್ನು ಸ್ತುತಿಸಲು ನನ್ನ ಶಕ್ತಿ ಸಾಲದು ಎಂದು ಮುಂತಾಗಿ ಬೇಡಿಕೊಂಡು ಭಕ್ತ ಮಾರ್ಗವನ್ನು ಕ್ರಮಿಸುತ್ತಿದ್ದನು. ಆಗ ಕೃಪಾಳುವಾದ ಗುರುನಾಥನು ಆತನ ಚಿತ್ತದಲ್ಲಿ ಪ್ರಕಟನಾದನು. ನಾಮಧಾರಕನು ಆನಂದಾಶ್ರುಗಳಿಂದ ಅವರ ಪಾದಗಳನ್ನು ತೊಳೆದನು. ನಂತರ ಹೃದಯ ಮಂದಿರದಲ್ಲಿ ಶ್ರೀ ಗುರುಮೂರ್ತಿಯನ್ನು ಸ್ಥಾಪಿಸಿ ಷೋಡಶೋಪಚಾರಗಳಿಂದ ಪೂಜಿಸಿ ಆನಂದಭರಿತನಾದನು. ಇಲ್ಲಿಗೆ ಶ್ರೀ ಗುರುಚರಿತ್ರೆಯ ಮೊದಲನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.